ಪ್ರತಾಪ್ ಸಿಂಹ ಅವನು ಯಾರ್ರೀ ಕಿದ್ಬೋತಿ ಅವನು. ಏಯ್ ಪ್ರತಾಪ್ ಸಿಂಹ ನೀನೇನ್ ಮಾಡಿದ್ಯಪ್ಪ? ನಿಂದ ಸಾಧನೆ ಏನಿದೇನು? ಇಡೀ ಪಾಪು ಅಲ್ಲ, ಸಣ್ಣ ಪಾಪು ಇದಲ್ಲ, 10 ಮಕ್ಕಳದು ವಯಸ್ಸು ಇದ್ದವ್ರು 1 ಲೆಟರ್ ಹಾಕಿದ್ರು. ಒಂದು ಪಾಪ ವಿದ್ಯಾರ್ಥಿ, ನನ್ನ ಮಗಳಷ್ಟು ಇದ್ದಾಳೆ ಪಾಪ, ಹೋದ ವರ್ಷ ಲೆಟರ್ ಹಾಕ್ಸಿದ್ಳು ರೈತರಿಗೆ. ಒಂದು ಕುಡಿ ನೀರಿನ ಯೋಜನೆ ಮಾಡ್ರಿ ಸಿದ್ದರಾಮಯ್ಯ ಅಂತೇಳಿ. 490 ಕೋಟಿ ಕೊಟ್ಟದ ಏಕೈಕ ವ್ಯಕ್ತಿ ಭಾರತ ದೇಶದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು. 10 ವರ್ಷದ ಒಂದು ಪಾಪು ಹೇಳ್ತದೆ ಪ್ರತಾಪ್ ಸಿಂಹ ನೀ ಯಾವ ಲೆಕ್ಕಲಿ? ನಿನ್ಗೆ ಮೈಸೂರು ಜನ ಕೆಡವಿದ್ದಾರೆ, ಅದು ಫಸ್ಟ್. ನಿಂದು ಕೊಡುಗೆ ಏನಿದೆ? ಮತ್ತು ಏನ್ ಬಾಳ್ ಕಿಸಿದ್ರಲ್ಲ, MP ಗೆಲ್ದು ಹೋಗಿದ್ರೆ ದಿಲ್ಲಿಗೆ, ಏನ್ ಜಾಟ ತಂದ್ರೆ ಕರ್ನಾಟಕಕ್ಕೆ. ಸುರೇಶ್ ಅಂಗಡಿ ಶವ ಕೊಡ್ಲಿಲ್ಲ ನೀವು, ಕೇಂದ್ರದಲ್ಲಿ ಮಂತ್ರಿ. ಏನ್ ಕರೋನಾ ಮಾಸ್ ಕಿಡ್ನಿ ಲಿವರ್. ನೀವು ಡಾಕ್ಟರ್ ಸುಧಾಕರ್ ಬಾಂಬೆ ಕೊಡೋದ್ನಲ್ಲ ಕಿದ್ಬೋತಿ 100 ಕೋಟಿ ತಗೊಂಡು 2000 ಕೋಟಿ ಕಿಡ್ನಿ ಲಿವರ್ ರೊಕ್ಕ ತಿಂದವನು. ಮತ್ತೊಬ್ಬ ಚವಾಣ್ ಅಂತ ಪಶು ಮಂತ್ರಿ ಬಿಜೆಪಿ ಸರ್ಕಾರ ಇದ್ದಾಗ, ಸರ್ ನಮ್ಮ ಅರಣ್ಯ ಇಲಾಖೆದಾಗ ಕುರಿ ಮೇಸಾಕ್ ಕೊಡ್ತಿಲ್ಲ ಅಂದ್ರೆ HS ಇಂಜೆಕ್ಷನ್ ಸಿಗ್ತಾ ಇಲ್ಲ ಸರ್ ಕುಡಿ ಅಂತ ಹೇಳಿದ್ರೆ, ಅವು HS ಇಂಜೆಕ್ಷನ್ ರೊಕ್ಕನೂ ಸಾಲಿಲ್ಲ. ಕುರಿಗಳು ಮೇಕೆ ಕೊಡ್ಲಿಲ್ಲ. ಮೇಕೆ ಅಂದ್ರೆ ನಮ್ಮಲ್ಲಿ ಈಶ್ವರಪ್ಪ, ಮೇಕೆ ಕೊಟ್ಟಿಲ್ಲ ಸಾಹೇಬ್ರು. ಏನಿದ್ರು ಟಗರ ಕುರಿ ಅಂದ್ರೆ ನಡೆದಾಡು ಬ್ಯಾಂಕು. ಇಲ್ಲೇ ಹೋರಾಟಕ್ಕೆ ಬಂದಿದ್ದೆ, ಕೊಡ್ಲಿ ತಗೊಂಡ್ ಬಂದಿದೀವಿ. ಸಂಗೊಳ್ಳಿ ರಾಯಣ್ಣ ವಂಶದವರು ನಾವು, ಗಡಿನಾಡು. ಆ ಕಡೆ ಹೋದ್ರೆ ಬಾಂಬೆ ಕರ್ನಾಟಕದಲ್ಲಿ ಅಹಿಲಾದೇವಿ ಹೋಲ್ಕರ್, ನಾವೆಲ್ಲ ಭೀಮಾ ಕೋರೆಗಾಂವ್. ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ಥರು ನಾವೆಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಾಠಿಯಲ್ಲಿ ಒಂದು ಮಾತು ಹೇಳಿದ್ರು, 4 ದಿವಸ ಜಗಾಯ್ತು ಅಪ್ಪನ್ ವಾಗಾಸಾರ್ಕ ಜಗಾಯ್ತು ಅಂದ್ರೆ 4-5 ದಿವಸ ಬದುಕೋದು, ಖರೆ ಹುಲಿ ತರ ಬದುಕೋದು. ಹಂಗೆ ಸಿದ್ದರಾಮಯ್ಯ ಸಾಹೇಬ್ರು ಸಣ್ಣ ಪಾಪು ಹಿಡ್ದು ಅಜ್ಜಿವರ್ಗೆ, 100 ವರ್ಷ ಇರೋರು ಅಜ್ಜಿವರ್ಗೆ, ಅವ್ರಂತ ಅಜ್ಜಿಗಳೇ ಆಶೀರ್ವಾದ ಮಾಡ್ತಾರೆ. 100 ಕಾಲ ಸಿದ್ದರಾಮಯ್ಯ ಸಾಹೇಬ್ರ ಬದುಕಲಿ, 100 ಕಾಲ ಹಿಂಗೆ ಮುಂದುವರಿಲಿ, ರಾಜಕೀಯದಲ್ಲಿ ಅವ್ರ ಭವಿಷ್ಯ ಇರ್ಲಿ ಅಂತ. ನೀನೇನೋ ಕಿದ್ಬತ್ತೆ ಫುಗ್ಗ ಮಾರೋನು, ಗ್ಯಾಸಲ್ಲಿ ರಿಪೇರಿ ಮಾಡೋ ನೀನು, ಏನ್ ಮಾತಾಡ್ತಿಲ್ಲ? ಏನ್ ಮೈಸೂರು ಜನ ಅಂದ್ರೆ, ಮೈಸೂರು ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಕ್ಷೇತ್ರ. ಅದು ಗಂಡ ಮೆಟ್ಟದು ನಾಡು. ಸಂಗೊಳ್ಳಿ ರಾಯಣ್ಣ ವಂಶದಲ್ಲಿ ಹುಟ್ಟಿದ್ರು ಅವರು. ಟಿಪ್ಪು ಸುಲ್ತಾನು ಮೈಸೂರು ಒಡೆಯ, ನಮ್ಮ ಒಡೆಯರು ಮೈಸೂರು ಹುಲಿಗಳು ಎಲ್ಲ ಆ ಮೈಸೂರಿನಲ್ಲಿ ಹುಟ್ಟಿ ಇಡೀ ಭಾರತ ದೇಶ ಎಲ್ಲ ಮೋದಿಗೆ ಪಾಠ ಕಲಿಸ್ಕೊಟ್ಟದ ಸಿದ್ದರಾಮಯ್ಯ ಸಾಹೇಬ್ರು. ಪಂಚ್ ಗ್ಯಾರಂಟಿ ಕೂಡ ರಾಜ್ಯ ದಿವಾಳಿ ಆಗಿ ಹೋಗ್ತದೆ. ಏನ್ ಗಂಟ ಆಯ್ತು ದಿವಾಳಿ? ನಿಮ್ ಸರ್ಕಾರ ಇದ್ದಾಗ ಶ್ರೀರಾಮುಲು ಸಾರಿಗೆ ಮಂತ್ರಿ ಇದ್ದಾಗ ಅಲ್ಲೊಂದು ಬಸ್ ಆಕ್ಸಿಡೆಂಟ್ ಆಗಿ ನಿಂದಿರ್ತಿತ್ತು, ಅಲ್ಲೊಂದು ಪಲ್ಟಿ ಆಗ್ತಿತ್ತು. 250 ಬಸ್ಸು ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ ನೋಡ್ರಪ್ಪ, ಅದು ನೋಡಿ ಹೊಸ ಬಸ್ಸು, ಎಲ್ಲ ಹೊಸ ಬಸ್ಸು ಇರ್ಲಿ. ಹೊಸ ಬಸ್ಸು ನಮ್ ಬೆಳಗಾವ್ ಬಂದಿದ್ರು ರಾಮಲಿಂಗ ರೆಡ್ಡಿ ಸಾಹೇಬ್ರು RT ಆಫೀಸ್ ಉದ್ಘಾಟನೆಗೆ ಬೆಳಗಾವ್ಗೆ. ಅವಾಗ 200 ಬಸ್ ಕೊಡ್ತೀವಿ ಅಂತ ಹೇಳಿದ್ರು. ಹೋದ ವರ್ಷ ಹೇಳಿದ್ರು, ಈಗ 2,100 ಹೊಸ ಬಸ್ ಕೊಟ್ರು ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೆ. ಜಯವಾಗ್ಲೇ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇದು ಹಿಂದಿನ ಬಾಗಲೇ ಬಂದಿದ್ದು ಸರ್ಕಾರ ಅಲ್ಲ. ಬಾಂಬೆ ಕೋಡಿ ಹೋಗಿ 100 ಕೋಟಿ ತಗೊಂಡು ಓಡಿ ಹೋದ್ರಲ್ಲ 15 ಜನ, ಅವ್ರೇನೋ ಸರ್ಕಾರ ಅಂತ, ಅವರಿಂದ ಸರ್ಕಾರ ಅಲ್ಲ ಇದು. ಕನ್ನಡಿಗರ ಆಶೀರ್ವಾದ ಮಾಡಿದ್ದು ಸರ್ಕಾರ. ಕನ್ನಡಿಗರ ಆಶೀರ್ವಾದ ಇರೋ ಮಟ್ಟ ತಿಗಂಗಿಲ್ಲ ಬಗ್ಗಂಗಿಲ್ಲ. ಇದೇನು ಯಾರೋ ಮಾಹಿಕಾಲಲ್ಲಿ ಮಾತಾಡಿದ್ರಂದ್ರೆ ಸಾಹೇಬ್ರಿಗೇನು ಒಂದು ಕೂದಲಿಗೆ ಟಚ್ ಮಾಡಕ್ ಆಗಲ್ಲ. ಇದು ಮರಾಠಿಯಲ್ಲಿ ಒಂದ್ ಮಾತಿದೆ, ಗಳ್ಯಾತ್ ಮಾಳ್ ಪೋಟಾತ್ ಕಾಳ್ ಪುಡ ದಿಂಡಿ ಮಹಾಗ ಅಂದ್ರೆ, ಇವ್ರು ಮೈಸೂರದಿಂದ ಬೆಂಗಳೂರದಿಂದ ಮೈಸೂರು ಪಾದಯಾತ್ರೆ ಮಾಡಿದ್ರಲ್ಲ, ಬುಡೋ 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 ಹೊಯ್ಕೊಂಡ್ರಲ್ಲ. ಏನ್ ಕಿತ್ಕೊಂಡ್ರಪ್ಪ ಸಾಹೇಬ್ರದು ಏನು ಟಚ್ ಮಾಡಕ್ ಆಗಲ್ಲ.